कुसुमित द्रुमदल शोभिनी सुहासिनी सुमधुर भाषिणी सुखदां वरदां मातरं वन्दे मातरं वन्दे मातरम्। जनगण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा। तव शुभ नामे जागे तव शुभ आशीष मांगे गाहे तव जय गाथा। जन गण मंगलदायक जय हे भारत भाग्य विधाता। जय हे जय हे जय हे जय 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 हे। ಆನದಿ ಈ ನದಿ ಭೂಮಿ ಐಕ್ಯಗಾನದಿ ಒಂದಾಯಿತು ಹೊಂದಾಯಿತು ಬಿರುಬಿರದ ಅನುನದಿ ಒಂದಾಯಿತು ಹೊಂದಾಯಿತು ಬಿರುಬಿರದ ಅನುನದಿ ನಾಡು ನಮ್ಮದು ತಾಯಿ ನಾಡು ನಮ್ಮದು ನಮ್ಮದು ತಾಯಿ ನಾಡು ನಮ್ಮದು 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 ತಾಯಿ ನಾಡು ನಮ್ಮದು।
ಮುಖ್ಯ ಅತಿಥಿಗಳು ಆದಂತಹ ಹವಾಲ್ದಾರ್ ರಮೇಶ್ ಕುಮಾರ್ ಅವರೇ, ಪದವಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಪುಷ್ಪಲತಾ ಮೇಡಮ್ ಅವರೇ, ಪದವಿ ಕಾಲೇಜಿನ ಉಪ ಪ್ರಾಂಶುಪಾಲರಾದಂತಹ ಸತ್ಯಜಿತ್ ರೈ ಸರ್ ಅವರೇ, MBA ಹಾಗೂ PG ಕೋರ್ಸಿನ ಡೈರೆಕ್ಟರ್ ಆದಂತಹ ರವಿಕುಮಾರ್ ಸರ್ ಅವರೇ, ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದಂತಹ ಪದವಿ ಪೂರ್ವ ಕಾಲೇಜು ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದಂತಹ ಸೀತಾ ನಾಯ್ಡು ಸರ್ ಅವರೇ, ಎಲ್ಲ ವಿಭಾಗಗಳ ಮುಖ್ಯಸ್ಥರೇ, ಪದವಿ ಕಾಲೇಜು ಹಾಗೂ ಪದವಿ ಪೂರ್ವ ಕಾಲೇಜಿನ ಬೋಧಕ ಸಿಬ್ಬಂದಿಯವರೇ ಹಾಗೂ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರೇ, ನಾವು ಇಲ್ಲಿ ಆಚರಣೆ ಮಾಡ್ತಾ ಇರೋದು ಸ್ವತಂತ್ರ ದಿನದ ಒಂದು ಸಂಭ್ರಮದ ಆಚರಣೆ. ಈ ಆಚರಣೆಗೆ ನಮ್ಮಲ್ಲಿ ಶಿಸ್ತೇ ಇಲ್ಲ ಅಂದ್ರೆ ಈ ಆಚರಣೆಗೆ ಏನು ಮಹತ್ವ ಇರೋದಿಲ್ಲ. ಅದರಲ್ಲಿಯೂ ಇವತ್ತು ಬಂದಂತಹ ಮುಖ್ಯ ಅತಿಥಿಗಳು ಆರ್ಮಿಯಿಂದ ಬಂದವರು, ಸಿಗ್ನಲ್ ರೆಜಿಮೆಂಟ್ನಿಂದ ಹವಾಲ್ದಾರಾಗಿ ನಿವೃತ್ತಿಯನ್ನು ಹೊಂದಿದಂತಹ ಒಬ್ಬ ದೇಶಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಸಿಂಧೂರ್ ಆಪರೇಷನ್ ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂತಹ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಅಂದ್ರೆ ನಾವು ಎಷ್ಟು ಗೌರವವನ್ನು ಕೊಡಬೇಕು, ಎಷ್ಟು ನಾವು ನಮ್ರತೆಯಿಂದ ಇರಬೇಕು, ಎಷ್ಟು ಗೌರವವನ್ನು ಕೊಡಬೇಕು. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಇಲ್ಲಿಗೆ ಬಂದದ್ದು ನಮಗೆ ತುಂಬಾ ತುಂಬಾ ಖುಷಿಯಾಗಿದೆ. ನಮಗೆ ಒಂಥರ ಏನ್ ಅನಿಸ್ತಾ ಇದೆ ಅಂದ್ರೆ ವಿ ಹ್ಯಾವ್ ಬ್ಲೆಸ್ಡ್ ಅಂತ. ಯಾಕಂದ್ರೆ ಎರಡು ವಿಚಾರ ಇದರಲ್ಲಿ, ಒಂದು ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ. ಸ್ವತಂತ್ರ ಪೂರ್ವಕ್ಕೆ ಹೋದ್ರೆ ಇತಿಹಾಸವನ್ನ ನೋಡಿದ್ರೆ ನಮ್ಮ ಭಾರತೀಯರು ಏನು ಕಷ್ಟಪಟ್ಟಿದ್ದಾರೆ, ಒಂದು ಒತ್ತಡದ ಆಳ್ವಿಕೆಯಲ್ಲಿ ಏನಿದ್ರು, ಪರಕೀಯರ ಒಂದು ಆಳ್ವಿಕೆಯಲ್ಲಿ ಏನಿದ್ರು, ಅವರು ಎಷ್ಟು ನೋವನ್ನ ಪಟ್ಟಿದ್ದಾರೆ ಅಂತ ನಾವು ಇತಿಹಾಸದಿಂದ ತಿಳ್ಕೋಬಹುದು. ಬಟ್ ನಾವು ಅದನ್ನು ಅನುಭವಿಸಿಲ್ಲ. ಆದ್ರೆ ಆ ಇತಿಹಾಸವನ್ನು ತಿಳಿದಾಗ ನಮಗೆ ಮೈ ಜುಮ್ ಅನ್ಸತ್ತೆ, ನಮಗೆ ಈ ರೀತಿ ಪರಿಸ್ಥಿತಿ ಇದ್ದರೆ ನಾವು ಹೇಗಿರ್ತಿದ್ವಿ ಅಂತ. ನಾವು ಇಷ್ಟೊಂದು ಶ್ರೇಷ್ಠ ಭಾರತದಲ್ಲಿ ಒಂದು ಜನನನ್ನು ಆಗಿದ್ದೀವಿ. ಸಮೃದ್ಧವಾದ ಭಾರತ ಇದು. ಇದೇ ಅವರ ಕಣ್ಣಿಗೆ ತುಂಬಾ ಎರಚಿತು ಅನ್ಸುತ್ತೆ. ಇಷ್ಟೊಂದು ಸಮೃದ್ಧಿಯಾದಂತಹ ಒಂದು ದೇಶವನ್ನ ನಾವು ಆಳ್ಬೇಕು ಅಂತ ಪರಕೀಯರು ಬಂದರು. ಅದೆಲ್ಲ ಹಿಸ್ಟ್ರಿ. ಅದಕ್ಕೋಸ್ಕರ ಹೋರಾಟಗಳು ನಡೆದು ನಮಗೊಂದು ಸ್ವತಂತ್ರ ಸಿಕ್ತು. ಅದೆಲ್ಲ ನಾವು ಓದಿದ್ದೀವಿ, ಇತಿಹಾಸಗಳನ್ನ ತಿಳ್ಕೊಂಡಿದ್ದೀವಿ. ಯಾರ್ಯಾರು ಅದಕ್ಕೆ ಕ್ರಿಯಾಶೀಲವಾಗಿ ಭಾಗವಹಿಸಿದ್ರು, ಎಷ್ಟು ಕಷ್ಟಗಳನ್ನು ಪಟ್ಟರು, ಅವ್ರನ್ನೆಲ್ಲ ನೆನೆಸೋಣ. ಇವತ್ತು ನಮ್ಮ ಸ್ವತಂತ್ರಕ್ಕೆ ಏನು ಅವರು ದಾರಿ ಮಾಡಿಕೊಟ್ರು ಅವರೆಲ್ಲರನ್ನೂ ನೆನೆಸೋಣ. ಒಬ್ರು ಇಬ್ರು ಅಂತ ಏನಲ್ಲ, ಲಕ್ಷಾಂತರ ಜನ, ಕೋಟ್ಯಾಂತರ ಜನದಲ್ಲಿ ಲಕ್ಷಾಂತರ ಜನಗಳು, ಲಕ್ಷೋಪಿ ಜನಗಳು ಈ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು. ಮುನ್ನಡೆಯಲ್ಲಿ ಏನು ನಾಯಕರು ಬಂದಿದ್ರು, ಆ ನಾಯಕರ ಹೆಸರು ಮಾತ್ರ ನಮಗಿರುತ್ತೆ. ಅದು ಬಿಟ್ಟು ಸುಮಾರು ಭಾರತೀಯರು ಇದರಲ್ಲಿ ಪಾಲ್ಗೊಂಡಿದ್ರು. ಈಗ ಸ್ವತಂತ್ರ ನಂತರಕ್ಕೆ ಬಂದಾಗ ನಮಗೆ ಸ್ವತಂತ್ರ ಸಿಕ್ಕರೆ ಮುಗಿಲಿಲ್ಲ. ಈ ಸ್ವತಂತ್ರ ಭಾರತವನ್ನ ನಾವು ಇನ್ನೂ ಶ್ರೇಷ್ಠ ಭಾರತವನ್ನ ಹೆಂಗೆ ಮುಂದೆ ವರ್ಷಕೊಂಡು ಹೋಗ್ಬೇಕು ಅನ್ನೋದು ಬಹಳ ಮುಖ್ಯ. ಇದಕ್ಕೆ ಸಾಕಷ್ಟು ಜನರ ಒಂದು ಕೊಡುಗೆ ಇದೆ.
ಅದರಲ್ಲಿ ರಾಜಕಾರಣಿಗಳಾಗಿರ್ಬೋದು ಅಥವಾ ವಿಜ್ಞಾನಿಗಳಾಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರ ಪಾತ್ರಗಳು ಇದೆ ಇದರಲ್ಲಿ. ಪ್ರತಿಯೊಬ್ಬರು ಈ ಭಾರತದ ಏಳಿಗೆಗೆ ಶ್ರಮ ಪಡ್ತಾ ಇದ್ದಾರೆ. ಅವರೆಲ್ಲರನ್ನೂ ನಾವು ನೆನೆಸ್ಬೇಕು. ಆರ್ಮಿ ಇಲ್ಲ ಅಂದ್ರೆ, ಏರ್ ಫೋರ್ಸ್ ನವರು ಇರಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿಗಳು ಏನಾಗಿರೋದು ಯೋಚನೆ ಮಾಡಿ. ಅವರು ಹಗಲು ರಾತ್ರಿ ಎಷ್ಟು ಕಷ್ಟಗಳನ್ನು ಪಡ್ತಾರೆ. ಆ ಸಿಂಧೂರ್ ಆಪರೇಷನ್ದಲ್ಲಿ ನಾವು ಒಂದು ಸಕ್ಸಸ್ ಪಡಿಬೇಕಾದ್ರೆ ಎಷ್ಟು ಅದಕ್ಕೆ ಶ್ರಮ ಇತ್ತು, ಅದನ್ನು ನಾವು ನೆನೆಸ್ಕೊಳ್ಬೇಕು. ಅವರೆಲ್ಲರನ್ನೂ ನಾವು ಇವತ್ತು ಮನದಲ್ಲಿಟ್ಕೊಂಡು ಎಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳಿ, ತಮ್ಮೆಲ್ಲರಿಗೂ 79ನೆಯ ಈ ಸ್ವತಂತ್ರ ದಿನದ ಶುಭಾಶಯಗಳನ್ನು ಕೋರುತ್ತಾ, ನಾವು ಇನ್ನೂ ಬಲಿಷ್ಠ ಭಾರತವನ್ನ ಮಾಡೋಣ. ನಮ್ಮೆಲ್ಲರ ಪಾತ್ರ ಇದೆ ಇದರಲ್ಲಿ. ನಾವೇನು ಎಲ್ಲರೂ ಆರ್ಮಿ ಸೇರಿ ನಾವು ಕಾಂಟ್ರಿಬ್ಯೂಷನ್ ಮಾಡ್ಬೇಕಂತ ಏನಿಲ್ಲ. ನಮ್ಮ ಸ್ಥಾನಗಳಲ್ಲಿ ನಾವು ನಿಶ್ಚಯವಿದ್ದು, ನಮ್ಮ ಸ್ಥಾನಗಳಲ್ಲಿ ನಾವು ಒಂದು ಡಿಸಿಪ್ಲಿನ್ ಅನ್ನ ಪಡ್ಕೊಂಡು, ಓಕೆ, ನಾವು ಎಲ್ಲಿರ್ತೀವಿ ಅಲ್ಲೇನೆ ನಾವು ಭಾರತಕ್ಕೆ ನಮ್ಮ ಮುಖಾಂತರ ಒಂದು ಕೊಡುಗೆಯನ್ನು ಕೊಡೋಣ ಅಂತ ಹೇಳ್ತಾ, 2 ಮಾತುಗಳಿಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಭಾರತೀಯ ಸೇನೆಯಲ್ಲಿ ಹವಾಲ್ದಾರ್ ಆಗಿ 19 ವರ್ಷಗಳ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಆಪರೇಷನ್ ಸಿಂಧೂರ್ ವಿಜಯೋತ್ಸವದಲ್ಲಿಯೂ ಇವರು ಪಾಲ್ಗೊಂಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರಿಂದ ಜೋರಾದ ಚಪ್ಪಾಳೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶಾಲಾ ಕಾಲೇಜಿನ ಮುಖ್ಯಸ್ಥರೇ ಹಾಗೂ ಶಿಕ್ಷಕಿಯರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ ಹಾಗೂ ಆಡಳಿತದ ಎಲ್ಲ ವರ್ಗದವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೊದಲನೇದಾಗಿ ನನ್ನ ಪರಿಚಯ ಬಿ. ರಮೇಶ್ ಕುಮಾರ್. ನಾನು 2005-6ನೇ ಸಾಲಿನಲ್ಲಿ ನಾನು ಆರ್ಮಿಗೆ ಜಾಯಿನ್ ಆದೆ. ಆಗ ತುಂಬಾ ಕಷ್ಟವಾಗಿತ್ತು ಆರ್ಮಿಗೆ ಜಾಯಿನ್ ಆಗೋದು. ಈಗ ಅತ್ಯಂತ ಸುಲಭವಾಗಿದೆ. ಆಗ ನಮಗೆ ಯಾವಾಗ ಭರ್ತಿ ಆಗುತ್ತೋ, ಯಾವಾಗ ರ್ಯಾಲಿ ಆಗುತ್ತೋ ಅಂತ ಗೊತ್ತಿರಲ್ಲ. ಈಗ ನಿಮ್ಗೆಲ್ಲರಿಗೂ ಗೊತ್ತು, ಮೊಬೈಲ್ಗಳಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವಾಗ ಆರ್ಮಿ ಬರ್ತಿದೆ ಅಂತ. ಆದ್ದರಿಂದ ನಾವು ದಯವಿಟ್ಟು ಈ ಸದುಪಯೋಗವನ್ನು ಪಡಿಸಿಕೊಳ್ಬೇಕು. ಮೊದಲಿಗೆ ನಿಮ್ಗೆಲ್ಲರಿಗೂ ಒಂದು ಮನಸ್ಸಿನಲ್ಲಿ ಭಯ ಏನಂದ್ರೆ, ಆರ್ಮಿನಲ್ಲಿ ಹೇಗಿರುತ್ತೋ ಏನೋ, ಯಾವ ತರ ಇರುತ್ತೋ. ಆರ್ಮಿನಲ್ಲಿ ಒಂದು ಸುವರ್ಣ ಅವಕಾಶ ನಿಮಗೆ. ಆರ್ಮಿ ಅಂತ ಒಳ್ಳೆ ಸಂಸ್ಥೆ ನಾನು ಜೀವನದಲ್ಲಿ ಎಂದೂ ಕಂಡಿಲ್ಲ. ಒಳ್ಳೆ ಸಂಸ್ಥೆ ಆರ್ಮಿ ಅಂದರೆ. ಮೊದಲನೇದಾಗಿ ಈಗ ಆರ್ಮಿದಲ್ಲಿ ಒಳ್ಳೆ ರ್ಯಾಂಕ್ಗಳಿದೆ, ಆಫೀಸರ್ ಹುದ್ದೆಗಳಿದೆ. ದಯವಿಟ್ಟು ಎಲ್ಲರೂ NDA ಎಕ್ಸಾಮ್ಗೆ ನೀವು ತಯಾರಾಗಬೇಕು. NDA ಎಕ್ಸಾಮ್ಗೆ ತಯಾರಾಗಿ ನೀವು ಒಳ್ಳೆ ಎಕ್ಸಾಮ್ಗಳನ್ನು ಬರ್ತಿದ್ದೆ ಆದರೆ ಒಳ್ಳೆ ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಆದಮೇಲೆ ನಿಮಗೆ ಅತ್ಯಂತ ಅನುಕೂಲವಾದ ಒಳ್ಳೆ ವ್ಯಾಲ್ಯೂಬಲ್ ಕೆಲಸ ಅಂತ ಹೇಳ್ಬೋದು. ದೇಶ ಪ್ರೇಮವನ್ನು ಎಲ್ಲರೂ ಬೆಳೆಸ್ಕೊಬೇಕು. ಈ ದೇಶ ಇದ್ರೇನೆ ನೀವು ಈಗ ದೇಶ ಪ್ರೇಮವನ್ನು ಮೊದಲು ಭಗತ್ ಸಿಂಗ್ ಆಗ್ಬೋದು, ಎಲ್ಲರೂ ಆಗ್ಬೋದು, ಸ್ವತಂತ್ರಕ್ಕಾಗಿ ತುಂಬಾ ಜನ ಹೋರಾಡಿದ್ರು. ಅವ್ರಿಗೆ ಯಾರಿಗೂ ಪೆನ್ಷನ್ನು, ಪೇಮೆಂಟು ಎಂಥದೂ ಇಲ್ಲ. ಏನು ಆಸೆ ಇದ್ದರೆ ದೇಶಭಕ್ತಿಗಾಗಿ ಹೋರಾಡಿದ್ರು. ಈಗ ನಾವು ದೇಶಭಕ್ತಿಗಾಗಿ ಹೋರಾಡೋ ಸಮಯ. ಈಗ ಎಲ್ಲರೂ ದೇಶಕ್ಕಾಗಿ ಹೋರಾಡಬೇಕು. ಒಂದು ದೇಶದ ಆರ್ಮಿ, ಒಂದು ದೇಶದ ನಾಯಕ ಯಾರು
ಯಾವ ದೇಶದಲ್ಲಿ ಆರ್ಮಿ ಗಟ್ಟಿಯಾಗಿರುತ್ತೋ ಬಲಿಷ್ಠವಾಗಿರುತ್ತೋ ಆ ದೇಶವನ್ನು ಯಾರು ಸೋಲ್ಸಕ್ಕಾಗಿಲ್ಲ. ಅದಕ್ಕಾಗಿ ದಯವಿಟ್ಟು ನಾನು ಎಲ್ಲ ಯುವಕರಲ್ಲೂ ಹಾಗೂ ಯುವತಿಯರಲ್ಲೂ ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ನೀವು ಆರ್ಮಿಗೆ ಜಾಯಿನ್ ಆಗಿ. ಎಲ್ಲ ಎಕ್ಸಾಮ್ಗಳು AT ಎಕ್ಸಾಮ್ ಬರುತ್ತೆ, ಮತ್ತೆ SSC ಎಕ್ಸಾಮ್ ಬರುತ್ತೆ. ದಯವಿಟ್ಟು ಎಲ್ಲರೂ ಅಟ್ಲೀಸ್ಟ್ ನೀವು ಈಗ ಹುಡುಗರಿಗೆ ಆಗ್ಬೋದು, ಹುಡುಗಿಯರಿಗೂ ಈಗ ಸುವರ್ಣದ ಅವಕಾಶ. ಯಾಕೆಂದ್ರೆ ಹುಡುಗಿಯರಿಗೆ ಮೊದಲು ಆಪ್ಷನ್ ಇಲ್ಲ ಅಂದ್ರೆ ಕೆಲವು ರ್ಯಾಂಕ್ಗಳು ಮಾತ್ರ ಏನು ಬರೀ ಆಫೀಸರ್ ರ್ಯಾಂಕ್ಗಳಿಗೆ ಮಾತ್ರ ಭರ್ತಿ ಇತ್ತು. ಈಗ ಆಗಲ್ಲ, ಪ್ರತಿಯೊಂದು ರ್ಯಾಂಕಲ್ಲೂ ನೀವು ಭರ್ತಿ ಆಗೋದು. ಆದ್ರೂ ಉನ್ನತ ರ್ಯಾಂಕ್ ವರೆಗೂ ನೀವು ಹೋಗ್ಬೋದು. ಸುಪ್ರೀಂ ಕೋರ್ಟ್ ಈಗ ಆರ್ಡರ್ ಮಾಡಿದೆ, ನೀವು ಜನರಲ್ ರ್ಯಾಂಕ್ ವರೆಗೂ ನೀವು ಹೋಗ್ಬೋದು. ಇಷ್ಟೊಂದು ಸುವರ್ಣಾವಕಾಶ ನಿಮ್ಗೆ ಸಿಗ್ತಾ ಇದೆ. ದಯವಿಟ್ಟು ಎಲ್ಲರೂ ವಿದ್ಯಾರ್ಥಿನಿಯರು ಇದನ್ನ ನೀವು ಟ್ರೈ ಮಾಡಬಹುದು. ಇನ್ನೊಂದೇನಂದ್ರೆ ಈಗ ಹುಡುಗರೇ ಆಗ್ಬೋದು ಹುಡುಗಿರೇ ಆಗ್ಬೋದು ಭಯ ಪಡ್ತಾರೆ. ಏನಂತ, ನಾನು ಒಂದು ಸರಿ ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ನನ್ನಲ್ಲಿ ಏನೋ ಕಡಿಮೆ ಇದೆ, ಸೆಲೆಕ್ಷನ್ ಆಗಕ್ಕೆ ಆಗಲ್ಲ ಅಂತ. ನಿಜವಾಗಲೂ ಅದು ಸುಳ್ಳು. ನೀವು ಒಂದು ಸರಿ ಅಲ್ಲ 10 ಸರಿ ಟ್ರೈ ಮಾಡಬೇಕು. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ? ಒಂದು ಸರಿ ಟ್ರೈ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಆಗುತ್ತೆ. ನಾನು ಸುಮಾರು ಯೂನಿಟ್ಗಳನ್ನು ನಾನು ಸರ್ವಿಸ್ ಮಾಡಿದ್ದೀನಿ. ಅಂಡಮಾನ್ ನಿಕೋಬಾರ್ ಆಗ್ಬೋದು, ಜಮ್ಮು ಕಾಶ್ಮೀರ ಆಗ್ಬೋದು. ಜಮ್ಮು ಕಾಶ್ಮೀರದಲ್ಲಿ ನಾನು ಸುಮಾರು 9-10 ವರ್ಷಗಳ ಕಾಲ ಅಲ್ಲೇ ನಾನು ಸರ್ವಿಸ್ ಮಾಡಿದ್ದೀನಿ. ಮೊನ್ನೆ ತಾನೇ ಆಪರೇಷನ್ ಸಿಂಧೂರ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಆಪರೇಷನ್ ಸಿಂಧೂರ್ ನಮ್ಮ ನಾಗರಿಕರನ್ನು ಗುರಿಯಾಗಿಸಿ ಅವರು ಮಾಡಿದ ಆತಂಕ ಸಂಘಟನೆಗಳು ನಮ್ಮ ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡಿತ್ತು. ಆಗ ಅದನ್ನ ಸೇಡು ತೀರಿಸ್ಕೊಳ್ಬೇಕಂತ ನಮ್ಮ ಭಾರತೀಯ ಸೇನೆ ಅದನ್ನ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಆಪರೇಷನ್ ಶುರು ಮಾಡಿತ್ತು. ನಿಮಗೆಲ್ಲರಿಗೂ ಗೊತ್ತೇ ಇದೆ ಆಪರೇಷನ್ ಸಿಂಧೂರ್ ಅದರಲ್ಲಿ ಎಷ್ಟು ನಮ್ಮ ಭಾರತೀಯ ಸೇನೆ ಎಷ್ಟು ಬಲಿಷ್ಠವಾಗಿದೆ ಅಂತ. ಮೇಡ್ ಇನ್ ಇಂಡಿಯಾದಲ್ಲಿ ತಯಾರಾದಂತ ಎಲ್ಲ ಉಪಕರಣಗಳನ್ನೇ ನಾವು ಆಪರೇಷನ್ ಸಿಂಧೂರ್ ಅನ್ನು ಮಾಡಿದೆವು. ಅದನ್ನು ಯಶಸ್ವಿಯಾಗಿ ಮಾಡಿದೆವು. ಯಶಸ್ವಿಯಾಗಿ ಎಲ್ಲ ಪ್ರಪಂಚಕ್ಕೆ ಗೊತ್ತಾಯಿತು ಆಪರೇಷನ್ ಸಿಂಧೂರ್ ಎಷ್ಟು ಬಲಿಷ್ಠವಾಗಿತ್ತು ಅಂತ. ಎಲ್ಲ ದೇಶಗಳು ನಾವು ಈಗ ಮಾದರಿಯಾಗಿದ್ದೇವೆ. ನಮ್ಮ ದೇಶದ ಸೇನೆ ಈಗ ಪ್ರಪಂಚದಲ್ಲಿ ಅತ್ಯಂತ ಉನ್ನತವಾದ ಸೇನೆ ಅನಿಸ್ಕೊಳ್ತಾ ಇದೆ. ಯಾಕೆಂದ್ರೆ ಆಪರೇಷನ್ ಸಿಂಧೂರಲ್ಲಿ ಭಾರತೀಯ ಸೇನೆ ಯೋಧರು ತೋರಿಸಿದಂತ ಒಂದು ಬಲಿಷ್ಠವಾದ ಕೆಲಸಕ್ಕೆ ಈಗ ಎಲ್ಲರೂ ಚಪ್ಪಾಳೆ ತಟ್ಟುವಂತ, ಎಲ್ಲರೂ ಪ್ರಶಂಸೆ ಮಾಡುವಂತಹ ಕೆಲಸ ಆಪರೇಷನ್ ಸಿಂಧೂರಲ್ಲಿ ಮಾಡಿದ್ರು. ನಾವು ಆ ಟೈಮಲ್ಲಿ ಜಮ್ಮು ಕಾಶ್ಮೀರದ ರಜೌರಿ ಡಿಸ್ಟಿಕ್ ಅಲ್ಲಿ ಕೆಲವು ಕಾರ್ಯನಿರ್ವಹಿಸುತ್ತಿದ್ದೆವು. ರಜೌರಿ ಡಿಸ್ಟಿಕ್ ಪೂಂಚ್ ಆ ಡಿಸ್ಟಿಕ್ ಅಲ್ಲೇ ಜಾಸ್ತಿ ಆಪರೇಷನ್ ಸಿಂಧೂರ್ ಆಗಿದ್ದು. ಆಪರೇಷನ್ ಸಿಂಧೂರಲ್ಲಿ ತುಂಬಾ ಕಷ್ಟಕರವಾದ ದಿನಗಳನ್ನು ನಾವು ಕಳೆದಿದ್ದೇವೆ. ತುಂಬಾ ಕಷ್ಟಕರವಾದ ದಿನಗಳನ್ನು ನಾವು ಕಳೆದಿದ್ದೇವೆ. ಆದರೆ ಎಲ್ಲರಲ್ಲೂ ನಾನು ಸಾರ್ವಜನಿಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಎಲ್ಲರಲ್ಲೂ ಮನೆ ಮಾಡೋದೇನೆಂದ್ರೆ, ಯಾವುದೇ ಯುದ್ಧ ಸಂದರ್ಭದಲ್ಲಿ ಸಾರ್ವಜನಿಕರು ಅವರವರ ಅವರವರಿಗೆ ಯಾವುದು ಶಾಂತಿಯುತವಾಗಿ, ಇನ್ನೊಂದು ಏನಂದ್ರೆ ಸೇನೆಯು ಯಾವುದೇ ಸರ್ಕಾರವೂ ಆಗಲಿ ಸೇನೆ ಆಗಲಿ ಯಾವುದೇ ಒಂದು ಆರ್ಡರ್ ಮಾಡಿದರೆ ಅದನ್ನು ಫಾಲೋ ಮಾಡಬೇಕು. ಯಾಕೆಂದ್ರೆ ನಮ್ಮ ಆಗುವವುಗಳು ನೀವು ನೋಡ್ತಾ ಇರ್ಬೋದು. ಈಗ ಸೋಷಿಯಲ್ ಮೀಡಿಯಾ ಇಷ್ಟು ಪವರ್ಫುಲ್ ಆಗಿದೆ. ಅದರಲ್ಲಿ ನೀವು ಅಪ್ಲೋಡ್ ಮಾಡಿದ್ದೆ ಆದ್ರೆ ನಮಗೆ ತೊಂದರೆ ಆಗುತ್ತೆ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆರ್ಮಿದಲ್ಲಿ ಯಾರೇ ಕೆಲಸ ಮಾಡಲಿ ಪ್ರತಿಯೊಂದು ಮೂಮೆಂಟ್ ನಾವು ನೋಡ್ತಾ ಇರ್ಬೋದು. ಆಪರೇಷನ್ ಸಿಂಧೂರಲ್ಲಿ ತುಂಬಾ ಆಗಿದ್ದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಗ್ರೂಪ್ ಆಗ್ಬೋದು, ಯಾವುದೇ ಒಂದು ಸೇನೆ ಮೂವ್ಮೆಂಟ್ ಮಾಡುತ್ತೆ, ಅದನ್ನೆಲ್ಲ ಈಗ ನಾವು ಯಾವುದೇ ರಸ್ತೆಯಲ್ಲೇ ನಾವು ಹೋಗ್ಬೇಕು, ಇಲ್ಲ
ಫ್ಲೈಟಲ್ಲೇ ಹೋಗ್ಬೇಕು. ಅದನ್ನು ನೀವು ಪ್ರತಿಯೊಂದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾ. ದಯವಿಟ್ಟು ಸೋಷಿಯಲ್ ಮೀಡಿಯಾದಿಂದ ದೂರ ಇರಿ. ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದ್ರೆ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ದೂರ ಇದ್ರೆ ಅಷ್ಟು ನಿಮಗೆ ಒಳ್ಳೆಯದು. ಆಪರೇಷನ್ ಸಿಂಧೂರು ನಾವು ಭಾರತೀಯ ಸೇನೆ ಒಂದು ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಎಷ್ಟು ಬಲಿಷ್ಠವಾಗಿ ಎಷ್ಟು ಶಾಂತಿಯುತವಾಗಿ ಆದರೆ ಕೆಲಸ ಮಾಡಿತ್ತಂದ್ರೆ ನೀವು ಊಹಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಇಲ್ಲಿ ಕುತ್ಕೊಂಡು ಯೋಚನೆ ಮಾಡಬಹುದು, ಏನು ಈ ತರ ಇರ್ಬೋದು ಈ ತರ ಇರ್ಬೋದು ಅಂತ. ಆದರೆ ಅಲ್ಲಿ ಕೆಲಸ ಮಾಡುವ ಯೋಧರಿಗೆ ಗೊತ್ತು ಅಲ್ಲಿ ಎಷ್ಟು ಕಷ್ಟಕರವಾದಂತ ಪ್ರದೇಶ ಅಂತ. ನೀವು ಇಲ್ಲಿನ ಗುಡ್ಡಗಾಡು ಪ್ರದೇಶಗಳಿಗೂ ಅಲ್ಲಿನ ಗುಡ್ಡಗಾಡು ಪ್ರದೇಶಗಳಿಗೂ ತುಂಬಾ ವ್ಯತ್ಯಾಸ ಇದೆ. ದಯವಿಟ್ಟು ಎಲ್ಲರೂ ದೇಶ ಪ್ರೇಮವನ್ನು ಬೆಳೆಸ್ಕೊಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ನನಗೆ ಇಷ್ಟು ಹೇಳಲು ಅವಕಾಶ ಕೊಟ್ಟಂತ ಕಾಲೇಜಿನ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಜೈ ಹಿಂದ್. The principal of the degree college, Dr. Pushpalata Madam, and the principal of PU college, Dr. Our friend, and other people on the dais. I'm happy to be here to address this gathering. The issue is the Independence Day, and we are very happy to see a person from Operation Sindoor is sitting in front of us. And I would like to throw few things about this. See, the girls, sir was telling, girls are also having a lot of opportunities in army. And you have seen during Operation Sindoor, we have got 2 women officers who are been talking, who are being the spokesperson of this entire operations. So one is, you see, Colonel Qureshi, and then we have Wing Commander Womit Singh. So these 2 are the women who are the lights of the Indian Army operations of Sindoor. That means sir was very aptly telling that it is not only men, even women are having a lot of scope in the army. Okay. And also people who are from PUC background, as sir said, we have got an NDA. NDA exam is there. People can write the examination. Whatever you are preparing for your NEET exam or for your JEE exams, that would be sufficient to appear for the NDA exam. And people who have completed graduation can also enter into the army by doing the CDS exam. So Combined Defense Service Examination. ಈ 2 examination ಇಂದ ಸ್ಟೂಡೆಂಟ್ಸ್ಗೆ ಆರ್ಮಿನಲ್ಲಿ ಅಥವಾ ಏರ್ ಫೋರ್ಸ್ನಲ್ಲಿ ನೇವಿನಲ್ಲಿ ಎಂಟ್ರಿ ಆಗಲಿಕ್ಕೆ ಅವಕಾಶ ಇದೆ. ಸೊ ಇಟ್ ಇಸ್ ಎ ವೆರಿ ರೈಟ್ ಟೈಮ್ ಫಾರ್ ಎವ್ರಿ ಒನ್ ಆಫ್ ಅಸ್ ಟು ಫಾಲೋ have a disciplined life. Army is one area where people have very high discipline. There are few countries in the world like Japan, Israel, where there is a compulsory army training. Every citizen who complete age of 18 years has to go to army and service for 3 years and come back. So like that, they should also bring in India so that all of us will also have some discipline and also serve the country whenever there is a need. So I just wanted these things to be informed to the students, and thank you for this opportunity. ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲೆ ಆಸರಾಗಿರುವಂತಹ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ರಮೇಶ್ ಸರ್ ಅವರೇ, SDC ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಎನ್ ಶಿವರಾಮ್ ಪಾಟೀಲ್ ಸರ್ ಅವರೇ, SDC ಪದವಿ ಕಾಲೇಜಿನ ಉಪಪ್ರಾಂಶುಪಾಲರಾದಂತಹ ಸತ್ಯಜಿತ್ ರಾಯ್ ಸರ್ ಅವರೇ, SDC ಪದವಿ ಪೂರ್ವ ವಿಭಾಗ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದಂತಹ ಸೀತಾರಾಮ್ ನಾಯ್ಡು ಸರ್ ಅವರೇ, ಉಪನ್ಯಾಸಕರವರೇ, ಸಿಬ್ಬಂದಿ ವರ್ಗದವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಸಹ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈಗಾಗಲೇ ನಮ್ಮ ಪಾಟೀಲ್ ಸರ್ ಅವರು ಹೇಳಿದ್ರು, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ನಮ್ಮ ದೇಶ ಹೇಗಿತ್ತು ಮತ್ತೆ ಸ್ವತಂತ್ರ ನಂತರ ನಮ್ಮ ದೇಶ ಯಾವ ರೀತಿ ನಡೀತಾ ಇದೆ ಅಂತ.
ಈ ದಿನ ನಮಗೆ ಸ್ವತಂತ್ರ ತಂದುಕೊಂಡಂತಹ ಎಲ್ಲ ಮಹನೀಯರುಗಳನ್ನ ನೆನಪಿಸಿಕೊಂಡು ಅವರಿಗೆ ನಮ್ಮ ಒಂದು ಗೌರವ ನಮನಗಳನ್ನು ಸಲ್ಲಿಸುವಂತಹ ಒಂದು ಆದ್ಯ ಕರ್ತವ್ಯ ನಮ್ಮ ನಿಮ್ಮೆಲ್ಲರೂ ಆಗಿದೆ. ಮಹಾತ್ಮ ಗಾಂಧಿಯವರಾಗಿರ್ಬೋದು, ನೆಹರೂರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಅನೇಕ ಮಹನೀಯರುಗಳು. ಬರೀ ಮಹನೀಯರುಗಳು ಅಂತ ಕೆಲವು ಹೆಸರುಗಳನ್ನ ಮಾತ್ರ ನಾವು ನೆನೆಸ್ಕೊಳ್ತಾ ಇದ್ವಿ. ಅದ್ರ ಹಿಂದೆ ಇರುವಂತಹ ಅನೇಕ ಜನಗಳು ಸಹ ತಮ್ಮ ಪ್ರಾಣ ತ್ಯಾಗಗಳನ್ನ ಬಲಿದಾನಗಳನ್ನು ಕೊಟ್ಟು ನಮಗೆ ಈ ದಿನ ಸ್ವತಂತ್ರವನ್ನ ತಂದುಕೊಟ್ಟಿದ್ದಾರೆ. ಆ ಸ್ವತಂತ್ರವನ್ನ ನಾವು ವಿಜೃಂಭಣೆಗೆ ಆಚರಿಸ್ತೀವಿ ಮತ್ತು ಅದನ್ನ ಸವಿತಾ ಇದ್ದೀವಿ. ಆ ದಿನಗಳಲ್ಲಿ ಅವ್ರು ಪಟ್ಟಂತಹ ಕಷ್ಟವನ್ನ ಈ ದಿನ ಒಂದ್ಸತಿ ಮೆಲುಕು ಹಾಕೊಂಡು ಆಗ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ನಮಗೆ ಸ್ವತಂತ್ರನ ತಂದುಕೊಡೋದಕ್ಕೆ ಅಂತ ಅವರೆಲ್ಲ ನೆನೆಸ್ಕೊಳ್ಬೇಕಾಗಿರುವಂತಹ ದಿನ ಇದೆ. ಜೊತೆಗೆ ಬರೀ ಸ್ವತಂತ್ರ ದಿನ ನೆನೆಸ್ಕೊಳ್ಳೋದು ಮಾತ್ರ ಅಲ್ಲ, ಮಹನೀಯರುಗಳಿಗೆ ಅವರಿಗೆ ನಮನಗಳನ್ನು ಸಲ್ಲಿಸೋದು ಮಾತ್ರ ಅಲ್ಲ, ಈಗಿನ ವಿದ್ಯಾರ್ಥಿಗಳು ತಮ್ಮಲ್ಲಿ ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮವನ್ನ ಬೆಳೆಸ್ಕೊಳ್ಬೇಕು. ಈಗಾಗಲೇ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ರಮೇಶ್ ಅವರು ಹೇಳಿದ್ರು, ಆಪರೇಷನ್ ಸಿಂಧೂರಲ್ಲಿ ಅವರು ಯಾವ ರೀತಿ ಭಾಗವಹಿಸಿದ್ರು. ಆಪರೇಷನ್ ಸಿಂಧೂರ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಸಹ ಒಂಥರ ಮೈ ಜುಮ್ಮನಿಸುತ್ತೆ. ಯಾಕಂದ್ರೆ ಬೆಳಗಾಂ ಅಟ್ಯಾಕ್ ಆದ್ಮೇಲೆ ಎಲ್ಲರೂ ಕೂಡ ಮನೆಗಳಲ್ಲಿ ಕೂತ್ಕೊಂಡು ಏನ್ ಮಾಡ್ಬಿಟ್ರು, ನಮ್ಮ ಜನಗಳನ್ನ ಅಟ್ಯಾಕ್ ಮಾಡ್ಬಿಟ್ಟು ಅವರಿಗೆ ಸರಿಯಾದಂತಹ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಬರೀ ಟಿವಿಗಳು ನೋಡ್ಕೊಂಡು ಟಿವಿ ಮುಂದೆ ಇದ್ದೋಗ್ತೀವಿ ನಾವೆಲ್ಲ. ಆದ್ರೆ ಅದನ್ನ ಮುಂದಾಳತ್ವವನ್ನು ತಗೊಂಡು ಎರಡು ದಿಟ್ಟ ಮಹಿಳೆಯರಾದಂತಹ ಕೊಲನಲ್ ಸೋಫಿಯಾ ಕುರೇಶಿ ಅವರು ಮತ್ತು ವಿಂಗ್ ಕಮಾಂಡರ್ ಆದಂತಹ ವ್ಯೋಮಿಕಾ ಸಿಂಗ್ ಅವರನ್ನ ನಾವು ಇವತ್ತು ನೆನೆಸ್ಕೊಳ್ಬೇಕು. ಆ ದಿಟ್ಟ ಮಹಿಳೆಯರು ಮುಂದೆ ಬಂದು ಈ ಒಂದು ಸಿಂಧೂರ್ ಆಪರೇಷನ್ ನ ಸಕ್ಸಸ್ಫುಲ್ ಆಗಿ ಮಾಡಿ ಅವರಿಗೆ ಸರಿಯಾದಂತಹ ಬುದ್ಧಿಯನ್ನ ಹೇಳಿದ್ರು. ನಾವು ಬರೀ ಅನ್ಕೊಳ್ತಾ ಇರ್ತೀವಿ, ಆದ್ರೆ ನಾವು ಮಾಡಲ್ಲ. ಸೊ ಅವರು ಮಾಡಿ ತೋರಿಸಿದ್ರು. ಈ ಒಂದು ಸಿಂಧೂರ್ ಆಪರೇಷನ್ ನಾವು ಬರೀ ಕೇಳಿದೀವಿ ಅಷ್ಟೇ, ಅದ್ರಲ್ಲಿ ಭಾಗವಹಿಸಿದಂತಹ ರಮೇಶ್ ಸರ್ ಜೊತೆನಲ್ಲಿ ಇವತ್ತು ನಾವು ವೇದಿಕೆ ಹಂಚ್ಕೊಳ್ತಾರೆ. ನಮ್ಮ ಕಾಲೇಜಿಗೆ ಬಂದಿರೋದು ನಮ್ಮ ಪೂರ್ವ ಪುಣ್ಯದ ಫಲ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಂಥವ್ರ ಜೊತೆ ನಾವು ಇರೋದು, ಮಾತಾಡೋದು ಅಥವಾ ಅವ್ರ ಜೊತೆನಲ್ಲಿ ಇರೋದು ತುಂಬಾ ಕಡಿಮೆ. ಅಂಥವ್ರು ನಮ್ಮ ಕಾಲೇಜಿಗೆ ಬಂದಿರೋದು ತುಂಬಾ ಸಂತೋಷ. ಮತ್ತೆ ಈಗಾಗಲೇ ಇವರೆಲ್ಲ ಹೇಳಿದ್ರು, ಅನೇಕ ಹುದ್ದೆಗಳು ಮಿಲಿಟರಿನಲ್ಲಿ, ಆರ್ಮಿನಲ್ಲಿ, ನೇವಿನಲ್ಲಿ, ಏರ್ಫೋರ್ಸ್ನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು ಸಹ ಅದರ ಬಗ್ಗೆ ಅರಿವು ಪಡ್ಕೊಂಡು ಎಲ್ಲರೂ ಸಹ ದೇಶ ಪ್ರೇಮಕ್ಕಾಗಿ, ದೇಶಭಕ್ತಿಗಾಗಿ ಅವರ ಒಂದು ಕೆಲಸಗಳನ್ನ ನಿರ್ವಹಿಸಬೇಕು. ಮತ್ತೆ ನಮ್ಮ ಕಾಲೇಜಿನಲ್ಲಿ ಓದಿರುವಂತಹ ಕೆಲವು ವಿದ್ಯಾರ್ಥಿಗಳು ಕೂಡ ಏರ್ಫೋರ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಆದರೆ 5 ಜನ ವಿದ್ಯಾರ್ಥಿಗಳು BSc ನಲ್ಲಿ ಓದ್ತಾರಂತಹ ವಿದ್ಯಾರ್ಥಿಗಳು ಏರ್ಫೋರ್ಸ್ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದೇ ಕಾಲೇಜಿನಿಂದ ಅವರು ಇಂಟರ್ವ್ಯೂಗೆ ಅಟೆಂಡ್ ಮಾಡಿದ್ರು. ಒಂದಿನ ಯುಗಾದಿ ಹಬ್ಬದ ದಿನ ಎಲ್ಲರೂ ಹಬ್ಬ ಮಾಡಬೇಕು ಅನ್ನುವಂಥ ಉತ್ಸಾಹದಿದ್ರೆ ಆ ಮಕ್ಕಳು ಇಲ್ಲ, ನಾವು ದೇಶಕ್ಕಾಗಿ ದುಡಿಬೇಕು ಅಂತ ಬೆಳಗಾವಿಗೆ ಹೋಗಿ ಅಲ್ಲಿ ಇಂಟರ್ವ್ಯೂನ ಅಟೆಂಡ್ ಮಾಡಿ ಅಲ್ಲಿಂದ ಸೆಲೆಕ್ಟ್ ಆದರು. ಆ ಮಕ್ಕಳು ಸಹ ಈಗ ನಮ್ಮ ಕಾಲೇಜಿನ ಪರವಾಗಿ, ಕಾಲೇಜಿನ ಮುಖಾಂತರ ಅವರು ದೇಶ ಸೇವೆಯನ್ನ ಮಾಡ್ತಾ ಇದ್ದಾರೆ. ಒಂದು ದಿನಕ್ಕೆ ಮಾತ್ರ ಇದನ್ನ ಮೀಸಲಾಗಿರೋದಿಲ್ಲ. ಸೊ ದೇಶ ಪ್ರೇಮನ ನಿಮ್ಮಲ್ಲಿ ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾ ನನಗೆ ಈ ಒಂದು ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ಜೈ ಹಿಂದ್, ಜೈ ಭಾರತ್. ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ಈ ಒಂದು ಅವಿಸ್ಮರಣೀಯ ದಿನದಂದು ಮುಖ್ಯ ಅತಿಥಿಗಳಾಗಿ ಬಂದು ಕಾರ್ಯಕ್ರಮವನ್ನು ಶೋಭಾಯಮಾನಗೊಳಿಸಿದ ಶ್ರೀಯುತ ರಮೇಶ್ ಕುಮಾರ್ ಅವರಿಗೆ ನನ್ನ ಧನ್ಯವಾದಗಳು. ಹಾಗೆ ಸ್ವಾತಂತ್ರ್ಯ ಪ್ರೇಮದ ಬುದ್ಧಿಯನ್ನು ತಮ್ಮ ಸವಿನುಡಿಗಳಿಂದ ಹಂಚಿದ ಡಾಕ್ಟರ್ ರವಿಕುಮಾರ್ ಅವರಿಗೆ ನನ್ನ ಧನ್ಯವಾದಗಳು. ಅದೇ ರೀತಿ ಸ್ವಾತಂತ್ರ್ಯ ಕಹಳೆಯನ್ನು ತೀರಾ ಸೊಗಸಾಗಿ ಅಚ್ಚುಕಟ್ಟಾಗಿ ಹೇಳಿ ನಮ್ಮಲ್ಲಿ ಸ್ವಾತಂತ್ರ್ಯ ಪ್ರೇಮವನ್ನು ಮೂಡಿಸಿದ ಡಾಕ್ಟರ್ ಪುಷ್ಪಲತಾ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಶಿಸ್ತು, ಸಂಯಮ, ಸ್ವಾತಂತ್ರ್ಯ ಪ್ರೇಮ, ದೇಶಭಕ್ತಿಯನ್ನು ತಮ್ಮ ಮಾತಿನ ಮೂಲಕ ಹೆಚ್ಚಿಸಿದ ಡಾಕ್ಟರ್ ಶಿವರಾಮ್ ಪಾಟೀಲ್ ಅವರಿಗೆ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ಇನ್ನಷ್ಟು ಮೆರುಗುಗೊಳಿಸಿದ ಡಾಕ್ಟರ್ ಸಿಂಗಂ ನಾಯ್ಡು ಅವರಿಗೆ ಧನ್ಯವಾದಗಳು. ಅದೇ ರೀತಿ ಎಲ್ಲ ನನ್ನ ಗುರುಗಳಿಗೆ ಹಾಗೂ ಸಹಪಾಠಿಗಳಿಗೆ ನನ್ನ ಧನ್ಯವಾದಗಳು.
ಹಾಗೂ ನನ್ನ ಸಹಪಾಠಿಗಳ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ನಾನು ಇಂದು ನಮ್ಮ ದೇಶದ ಮಹತ್ವಪೂರ್ಣ ದಿನವಾದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡಲು ಬಯಸುತ್ತೇನೆ. ನಾವೆಲ್ಲರೂ ಇಲ್ಲಿ 79ನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಸೇರಿರುವುದು ನಮ್ಮ ಭಾಗ್ಯ. ನಮ್ಮೆಲ್ಲರಿಗೂ ಇದೊಂದು ದಿನ. ಇದು ನಮಗೆ ಸುಲಭವಾಗಿ ಬಂದುದಲ್ಲ. ಸಾಕಷ್ಟು ಮಹನೀಯರ ತ್ಯಾಗ ಬಲಿದಾನಗಳ ಪ್ರತೀಕವಾಗಿ ಬಂದಿತ್ತು. ಸ್ವತಂತ್ರ ಪೂರ್ವ ಭಾರತದ ಸ್ಥಿತಿಗತಿ ನ್ಯಾಯವಾಗಿತ್ತು. ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದ ಬ್ರಿಟಿಷರು ಇಲ್ಲಿಯೇ ಭದ್ರವಾಗಿ ನೆಲೆನಿಂತಿದ್ದರು. ತಮ್ಮ ಕೊಳೆದು ಆಡುವ ರೀತಿಯಿಂದ ಭಾರತೀಯರನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿದರು. ಇದರಿಂದ ಎಚ್ಚೆತ್ತ ಭಾರತೀಯರು ಬ್ರಿಟಿಷರನ್ನು ಭಾರತದಿಂದ ಓಡಿಸಲು ಪ್ರಯತ್ನಿಸಿದರು. ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಮುಂತಾದ ಅನೇಕ ಮಹನೀಯರ ತ್ಯಾಗ ಬಲಿದಾನಗಳ ಪ್ರತೀಕವಾಗಿ ನಮಗೆ 1947 ಆಗಸ್ಟ್ 14ರ ಮಧ್ಯರಾತ್ರಿ ಸ್ವಾತಂತ್ರ್ಯ ಲಭಿಸಿತು. ಖುದಿರಾಮ್ ಭಾರತದ ಸ್ವಾತಂತ್ರ್ಯಕ್ಕಾಗಿ ಬಲಿಗೇರಿದ ಮೊದಲ ವ್ಯಕ್ತಿ. ಇಂದು ನಮಗೆ ಸ್ವಾತಂತ್ರ್ಯ ಲಭಿಸಿ 78 ವರ್ಷಗಳಾದವು. ಸ್ವಾತಂತ್ರ್ಯ ದಿನವು ನಮ್ಮ ದೇಶದ ಐಕ್ಯತೆ ಮತ್ತು ವೈವಿಧ್ಯತೆಯನ್ನು ಆಚರಿಸುವ ಸಂದರ್ಭವಾಗಿದೆ. ನಮ್ಮ ದೇಶದ ಹಿರಿಯ ರಚನೆಯನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಸದಾ ಈ ದೇಶದ ಹಿತಕ್ಕಾಗಿ ದುಡಿಯೋಣ. ಜೈ ಹಿಂದ್ ಭಾರತ್. Live like a legend. Mera Bharat Mahan, Mahan, Mahan. We are gathered here to celebrate the 79th Independence Day of our great nation. On this day in 1947, after years of relentless struggle, sacrifice and resistance, India finally broke free from chains of British rule. It is not just a day of celebration. It is a day of remembrance, gratitude and reflection. We remember the fearless leaders like Mahatma Gandhi, Netaji Subhash Chandra Bose, Sardar Vallabhbhai Patel, Bhagat Singh and countless unsung heroes whose courage and vision laid the foundation of our free India. But let me ask you this, what does freedom mean to us today as students and future citizens of India? Freedom is not just about breaking political chains, it is about breaking the barriers of ignorance, inequality, corruption and fear. It is about ensuring that every Indian, regardless of caste, gender or background, has the right to dream, to grow and to live with dignity. As students, we have a special role to play. We are the ones who will lead this nation in the years to come. Our classrooms are not just places of learning. They are training grounds for the minds that will shape India's future. Let us value our education,
speak up against injustice and strive for excellence in whatever we do. India today is rising in technology, space, entrepreneurship, and in global influence. But true progress will come only when every Indian is empowered, every voice is heard, and every village sees light, water, and opportunity. Let us take inspiration from our past and build on India we will be proud to pass on to future generations. An India that is united, innovative, compassionate, and strong. In conclusion, I want to remind all of us that patriotism is not just hoisting the flag or singing the anthem. It is about doing our duty, respecting one another, and contributing in whatever way we can. Thank you so much. Today, we dedicate our dance performance to the Indian soldiers and the brave Indian daughters, Colonel Sophia Qureshi and Wing Commander Bhumika Singh, in honor of their valor, their resilience, and the light of bravery they have lit in every heart. सुनो कौन है दुनिया वालों, पूरी नजर ना हम पे डालो। सुनो कौन है दुनिया वालों, पूरी नजर ना हम पे डालो। चाहे जितना जोर लगा लो, सबसे आगे होंगे हिंदुस्तान। सुनो कौन है दुनिया वालों, पूरी नजर ना हम पे डालो। चाहे जितना जोर लगा लो, सबसे आगे होंगे हिंदुस्तान। हमने कहा है
ಬಹಳ ಕೆಟ್ಟದಾಗಿರುತ್ತೆ, ಬಹಳ ಕೆಟ್ಟದಾಗಿರುತ್ತೆ. उनका सर धड़ से अलग करने का मौका देने जा रहा हूं। क्या आप इस विषय के लिए तैयार है? जब बदले के लिए आपका खून खोलना है तो आखिरी इंडियन आर्मी के जंग छोड़ने की हिम्मत भी से ब्लडी हैंड में जाए। महफूज रहे तेरी याद सदा, चाहे जान मेरी ये न रहे। आबाद रहे वो गाँव मेरा, जहाँ लौट के वापस जा न सका। ओ मेरी तू हंसती रहे, तेरी आँख घड़ी भर नन्हा है। मैं मरता था जिस मुखड़े पे, कभी उसका उजाला करना हो।
Hare
जय